2022ರಲ್ಲಿ ಕಟ್ಟಿದ್ದು. ಓ, ರೀಸೆಂಟ್ ಹಾಗಾದರೆ. ಯಾವಾಗಲೂ ಮನುಷ್ಯನ ಆಲೋಚನೆ ಕಮ್ಮಿ ಇರಬಾರ್ದು ಅಥವಾ ತಗ್ಗಬಾರ್ದು ಅಂತಂದರೆ ಅವನೊಂದೊಳ್ಳೆ ಅಟ್ಮಾಸ್ಫಿಯರಲ್ಲಿ ಇರಬೇಕು ಅಂತಂದಾಗ ನನ್ನ ಆಲೋಚನೆಗಳು ಯಾವತ್ತೂ ಭಾಳ ಟಾಪಲ್ಲಿ ಇರಬೇಕು ಅಂತ ಇಂಥದ್ದೊಂದು ಬಿಲ್ಡ್ ಮಾಡೋಣ. ಒಂದೊಂದು ಪರ್ಪಸ್ಗೆ ಒಂದೊಂದು ಕಾರ್ಗಳು. ಇದು ನಮ್ಮದು EV ಫ್ಯಾಕ್ಟ್ರಿಗೆ ಹೋಗೋಕ್ಕೆ, ಆಮೇಲೆ ಒಳಗೆ ಓಡಾಡೋಕ್ಕೆ, ಸಿಟಿಲಿ ಓಡಾಡಲಿಕ್ಕೆ ಕಂಫರ್ಟ್ ಇರುತ್ತೆ ಅಂತ ಟಾಟಾದವ್ರದ್ದು ಒಂದು XUV 700. ನಾನೊಬ್ಬನೇ ಏನಾದರೂ ಬಿಸ್ನೆಸ್ ಈವೆಂಟ್ಗೆ ಹೋದರೆ Audi A4 ಯೂಸ್ ಮಾಡ್ತೀನಿ. ಇದು ಫುಲ್ಲು ಅರ್ಧ ಎಕರೆಲಿ ಇದರದ್ದು ಜಾಗ. ನಮಗೆ ಶ್ರೀಮಂತಿಕೆ ಅಷ್ಟೇ ಕಾಣುತ್ತೆ, ಆದರೆ ಶ್ರೀಮಂತಿಕೆಯಿಂದ ಒಂದೊಳ್ಳೆ ಆರೋಗ್ಯ ಇರುತ್ತೆ. ಒಂದೊಳ್ಳೆ ಆರೋಗ್ಯ ಮನುಷ್ಯನ ವಿಭಿನ್ನವಾಗಿ ಯೋಚನೆ ಮಾಡುತ್ತೆ. ನಿಮಗಿರೋ ಸಾವಿರಾರು ಜನದೊಳಗೆ ನೀವೇನಾದರೂ ತುಂಬ ಸಾಧನೆ ಮಾಡಬೇಕು ಅಂದಾಗ ವಿಶೇಷವಾಗಿ ಆಲೋಚನೆ ಮಾಡಬೇಕು, ವಿಶೇಷವಾದ ಶಕ್ತಿ ಬೇಕು. ಅಂಥ ಒಂದು ಉತ್ಪನ್ನನ ನಾನು ಯಾವಾಗ ಸ್ವಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಜನಕ್ಕೆ ಪರಿಚಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಇದೆಲ್ಲದೂ ಸಾಧ್ಯ. ಸೊ ನಮ್ಮ ತಾಲೂಕಲ್ಲೇ ನಾವು ತುಂಬ ಬೆಳೀತಾ ಇದ್ವಿ. ಏನು? ತೆಂಗು. ಇಡೀ ವಿಶ್ವದಲ್ಲೇ ಒಂದು ಅರಿವಿದ್ರೆ ನಮ್ಮ ರೈತರಿಗೆ ಏನಾಗ್ತಾ ಇತ್ತು, ಒಂದು ಮುಜುಗರ ಆಗ್ತಾ ಇತ್ತು. ಮಲೇಷ್ಯಾದಿಂದ ಸ್ಟಾರ್ಟ್ ಆಯಿತು, ಆಸ್ಟ್ರೇಲಿಯಾ. ಎಷ್ಟು ಪ್ಯಾಕೇಜ್ ಸಿಗ್ತಾ ಇತ್ತು ಸರ್ ನಿಮಗೆ? 46 lakhsವರೆಗೂ ಇತ್ತು ಮೇಡಮ್ ಪರ್ ಆ್ಯನಮ್. ಜಸ್ಟ್ ಸಕ್ಸಸ್ ಆದಮೇಲೆ ಅಷ್ಟೇ ಎಲ್ಲ ಸ್ಟೋರಿಗಳನ್ನ ಹೇಳೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಅದೆಲ್ಲ ಬಿಟ್ಬಿಡಿ ನೀವು. ಸೇವಿಂಗ್ಸ್ ಮಾಡ್ಕೊತೀನಿ, ನಿಮ್ಮ ಬುದ್ಧಿವಂತಿಕೆ ಎಲ್ಲದೂ ಈ ಪ್ರಪಂಚದಲ್ಲಿ ಉಲ್ಟಾ ಪಲ್ಟಾ ಆಗೋಗುತ್ತೆ. ಇವತ್ತು ಬಲ್ಪ್ ಅಂದರೆ ಎಡಿಸನ್ ಅವ್ರ ಹೆಸರು ಹೇಳ್ತೀವಿ. ಯಾಕೆ? ಪ್ರಾಫಿಟ್ಗೋಸ್ಕರ ಮಾಡಿದ್ದಲ್ಲ ಅವರು. ಜನ ಕತ್ಲಲ್ಲಿದ್ದಾರೆ, ಬೆಳಕು ಕೊಡಬೇಕು. ಎಷ್ಟೋ ದಿನ ರಾತ್ರಿ ನಿದ್ದೆ ಮಾಡಿಲ್ಲ, ಎಷ್ಟೋ ದಿನ ರಾತ್ರಿ ಊಟ ಮಾಡಿಲ್ಲ, ಏನೂ ಇಲ್ಲದೇ ಇದ್ದಾಗ ಅದನ್ನು ನೋಡಿ ಹೊಟ್ಟೆ ಉರಿದಿದ್ದ ದಿನಗಳು ಎಷ್ಟೋ ಇದೆ. ನಂಬಿ ಬದುಕು, ಅದರಲ್ಲೇ ದೇವರ ಹುಡುಕು, ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಗುರು ಎಲ್ಲಿಗೆ ಬಂದಿದ್ದೀನಿ ಅನ್ಕೊಂಡಿದ್ದೀರಾ? ನಾನಿವತ್ತು ಗುರುನ ಮೀಟ್ ಮಾಡೋಕೆ ಬಂದಿದ್ದೀನಿ. ಯಾವ ಗುರು ಅನ್ಕೊಂಡಿದ್ದೀರಾ? ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನಲ್ಲಿರುವಂಥ ಫೇಮಸ್ ಬಿಸ್ನೆಸ್ ಮ್ಯಾನ್ ಗುರುಲಿಂಗಯ್ಯ ಸರ್ ಮೀಟ್ ಮಾಡಲಿಕ್ಕೆ ಬಂದಿದ್ದೀನಿ. ಆಲ್ರೆಡಿ ಅವ್ರನ್ನ ನನ್ನ ಕಾರಲ್ಲಿ ಕೂರಿಸ್ಕೊಂಡಿದ್ದೀನಿ. ಅವ್ರ ಮನೇಲಿ ಈ ಥರ ಬೇಜಾನ್ ಕಾರ್ಗಳಿದೆ. ಬನ್ನಿ ನಿಮ್ಮ ಮನೆ ಎಕ್ಸ್ಪ್ಲೋರ್ ಮಾಡೋಣ, ನಿಮ್ಮ ಬಿಸ್ನೆಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಆಲ್ವೇಸ್ ವೆಲ್ಕಮ್ ಬನ್ನಿ ಅಂತ ಕರೆದಿದ್ದಾರೆ ಅರಸೀಕೆರೆಗೆ. ಆಲ್ರೆಡಿ ಅವ್ರ ಮನೆ ಮುಂದೆ ಇದ್ದೀವಿ, ನೋಡ್ಬೋದು ನೀವು ಅವ್ರ ಮನೆ ಹೇಗಿದೆ ಅಂತ ಹೇಳಿ. ಪ್ಯಾಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ನಿಮ್ಮನ್ನು. ಅರಸೀಕೆರೆಯಲ್ಲಿ ಇವ್ರು ಫೇಮಸ್ ಬಿಸ್ನೆಸ್ ಮ್ಯಾನು. ಇವ್ರದ್ದೇ ಆದಂಥ ಒಂದು ಸಂಸ್ಥೆನ ಕಟ್ಟಿದ್ದಾರೆ. ಅಂದರೆ ಜನಗಳಿಗೆ ಆರೋಗ್ಯಯುಕ್ತವಾದಂತಹ ಒಂದು ಮಾಹಿತಿನ ಕೊಡಬೇಕು, ಆರೋಗ್ಯ ಪರ್ಪಸ್ ಇಟ್ಕೊಂಡು ಅಂತ ಹೇಳಿ ಕೇರಾಮೃತ ಅಂತ ಹೇಳಿ ಶುದ್ಧವಾದ ತೆಂಗಿನೆಣ್ಣೆಯನ್ನು ಕೊಡ್ತಾ ಇದ್ದಾರೆ. ಬನ್ನಿ ಎಲ್ರಿಗೂ ಕೂಡ ನಮ್ಮ ಫೇಮಸ್ ಬಿಸ್ನೆಸ್ ಮ್ಯಾನ್ ಕೇರಾಮೃತ ಸಂಸ್ಥೆಯ ಸಂಸ್ಥಾಪಕರಾದಂತಹ ಗುರುಲಿಂಗಯ್ಯ ಸರ್ ಮನೆಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಸರ್. ನಮಸ್ತೆ, ಮೋಸ್ಟ್ ವೆಲ್ಕಮ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಡಿಜಿಟಲ್ ಮಾಧ್ಯಮ ಚೂಸ್ ಮಾಡಿ ಬನ್ನಿ ನಮ್ಮ ಮನೆಗೆ ಅಂತ ಕರೆದಿದ್ದಕ್ಕೆ, ಅದ್ರ ಜೊತೆಗೆ ಒಂದೊಳ್ಳೆಯವಾದಂಥ ಆರೋಗ್ಯಯುಕ್ತವಾದಂಥ ಪ್ರಾಡಕ್ಟ್ ಜನಗಳಿಗೆ ಪರಿಚಯ ಮಾಡ್ಕೊಂಡಿದ್ರೆ ನಮ್ಮ ಕಡೆಯಿಂದ ಆ್ಯಡ್ಸ್ ಆಫ್ ಯು. ಇನ್ನೊಂದು ಖುಷಿ ಅಂತ ಹೇಳಿದರೆ ನೀವು ನಮ್ಮೂರವರು, ನಮ್ಮ ಹಾಸನವರು, ಅದರಲ್ಲೂ ಕೂಡ ನಮ್ಮ ಅರಸೀಕೆರೆಯವರು ಅಂತ ಹೇಳಿ ತುಂಬ ಖುಷಿ ಆಯಿತು. ವೀಕ್ಷಕರೇ, ಇವ್ರ ಬಗ್ಗೆ ಇನ್ನೊಂದು ಮಾತಾಡಬೇಕು ಅಂತ ಹೇಳಿದರೆ, ಎಲ್ಲ ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಹೋಗ್ತೀವಿ, ಸಿಟಿನೂ ಬಿಟ್ಟು ಫಾರಿನ್ಗೆ ಹೋಗ್ತೀವಿ, ಅಲ್ಲೇ ಸೆಟ್ಲ್ ಆಗ್ತೀವಿ. ಇವ್ರ ವಿಶೇಷತೆ ಏನು ಗೊತ್ತಾ? ಫಾರಿನ್ ಹಲವಾರು ಕಂಟ್ರಿಗಳನ್ನ ಸುತ್ತಿ ಅಲ್ಲಿ ಕೆಲಸ ಮಾಡ್ಕೊಬಂದು ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ತಿದ್ರು, ಆರಾಮಾಗಿ ಸೆಟ್ಲ್ ಆಗಿತ್ತು. ಅದೆಲ್ಲ ಬಿಟ್ಟು ನಮ್ಮ ಹಳ್ಳಿಗೆ ಬರಬೇಕು ಅಂತ ಹೇಳಿ ಮತ್ತೆ ಬಂದಿದ್ದಾರೆ ಮರಳಿಗೂಡಿಗೆ. ಫಾರಿನ್ ಬಿಟ್ಟು ಮತ್ತೆ ಅವ್ರ ಊರಿಗೆ ಬಂದು ಸ್ವಂತ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಒಂದು ರೀತಿಯಾಗಿ ಸ್ವಂತ ಸಂಸ್ಥೆ ಸ್ಥಾಪನೆ ಮಾಡಿದಿಲ್ಲ, ಅದಷ್ಟು ಸುಲಭವಾದ ಮಾತಲ್ಲ. ಅವರ ಸಕ್ಸಸ್ ಹಿಂದಿನ ಸ್ಟ್ರಗಲ್ ಹೇಗಿತ್ತು ಅಂತ ಹೇಳಿ ಕಂಪ್ಲೀಟಾಗಿ ಸೀರೀಸ್ ಆಫ್ ಎಪಿಸೋಡ್ ಬರುತ್ತೆ ನಮ್ಮ ಗುರುಲಿಂಗಯ್ಯ ಅವ್ರದ್ದು. ಬನ್ನಿ ಗುರು, ಕತೆ ಕೇಳೋಣ. ನನಗೆ ತಿಳಿದಿರೋ ಮಟ್ಟಿಗೆ ಅರಸೀಕೆರೆಯಲ್ಲಿ ಇದೊಂದೇ ದೊಡ್ಡ ಮನೆ ಅನ್ಸುತ್ತೆ. ಆ ಥರ ಏನಿಲ್ಲ, ಇರ್ಬೋದು, ನಮಗೆ ಗೊತ್ತಿಲ್ಲ. ಓಕೆ, ನಾವು ನೋಡ್ದಂಗೆ ಒಂದೇ ಮನೆ ಅಂತ ಅನಿಸ್ತಾ ಇದೆ. ಮನೆ ಎಲ್ಲ ಪ್ಯಾಲೇಸ್ ಅಂತ ಬೋರ್ಡ್ ಹಾಕಿದಿರಲ್ಲ, ಗುರು ಗೊತ್ತಾಯ್ತು, ಲೀಲಾ ಯಾರು? ನಮ್ಮ ಮನೆಯವರು. ಓ, ನಿಮ್ಮ ಮಡದಿ. ಹಾಗಾದರೆ ನಿಮ್ಮ ಮನೆಯ ಲಕ್ಷ್ಮಿ. ಹಾಗಾಗಿ ಮನೆಗೇ ಗುರು ಲೀಲಾ ಅಂತ ಹೆಸರಿಟ್ಟಿದ್ರ, ಪ್ಯಾಲೇಸ್ ಅಂತಲೇ ಹೆಸರಿಟ್ಟಿದ್ರ. ಸೊ ಅವ್ರ ಔಟ್ಲುಕ್ಕೆ ಹೆಂಗಿದೆಯಲ್ಲ, ಇನ್ನು ಒಳಗಡೆ ಹೇಗಿರ್ಬೋದು ಸರ್? ನಾನಂತೂ ತುಂಬ ಕ್ಯೂರಿಯಾಸಿಟಿಯಿಂದ ಇದ್ದೀನಿ. ನಿಮ್ಮ ಮನೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನೀವು ರೆಡಿನಾ? ಖಂಡಿತ ಬನ್ನಿ. ಯಾವಾಗ ಮನೆ ಕಟ್ಟಿದ್ದು? 2022ರಲ್ಲಿ ಕಟ್ಟಿದ್ದು. ಓ, ರೀಸೆಂಟ್ ಹಾಗಾದರೆ. ಎಸ್. ನಿಮ್ಮ ಡ್ರೀಮ್ ಹೌಸಾ? ಅಲ್ಲ, ಡ್ರೀಮ್ ಪ್ಯಾಲೇಸಾ ಇದು? ಅಂದರೆ ಮನೆ ಕಟ್ಟಬೇಕು ಅಂತ ಆಲೋಚನೆ ಬಂದಾಗ ನಮಗೆ 2 ಆಪ್ಷನ್ ಇತ್ತು. ಮನುಷ್ಯನ ಆಲೋಚನೆಗಳಿಗೂ ವಾತಾವರಣಕ್ಕೂ ಸಂಬಂಧ ಇರುತ್ತೆ ಅನ್ನೋದು ಒಂದು ನಂಬಿಕೆ. ಯಾವಾಗಲೂ ಮನುಷ್ಯನ ಆಲೋಚನೆ ಕಮ್ಮಿ ಇರಬಾರ್ದು ಅಥವಾ ತಗ್ಗಬಾರ್ದು ಅಂತಂದರೆ ಅವನೊಂದೊಳ್ಳೆ ಅಟ್ಮಾಸ್ಫಿಯರಲ್ಲಿ ಇರಬೇಕು ಅಂತಂದಾಗ ನನ್ನ ಆಲೋಚನೆಗಳು ಯಾವತ್ತೂ ಭಾಳ ಟಾಪಲ್ಲಿ ಇರಬೇಕು ಅಂತ ಇಂಥದ್ದೊಂದು ಬಿಲ್ಡ್ ಮಾಡೋಣ. ನೋಡಿ, ಅವ್ರ ಆಲೋಚನೆನೂ ಟಾಪಲ್ಲಿದೆ, ಅವ್ರ ಮನೆಯೂ ಟಾಪಲ್ಲಿದೆ.
ಸರ್ ಏನಿದು ಕಾರು 1, 2, 3, 4 ಇನ್ನೂ ಇದೆಯಾ ಸರ್? ಎಷ್ಟು ಕಾರ್ ಇದೆ ಹಾಗಾದ್ರೆ ನಿಮ್ಮ ಹತ್ರ? ಇದೆಲ್ಲ ಯಾರ್ದು ಸರ್ ಕಾರು? ಎಲ್ಲ ನಮ್ಮದೇ ಕಾರ್ಗಳು. ಓ ಮೈ ಗಾಡ್, 5 ಕಾರ್ಗಳು ನಿಂತಿದೆ. ಓಕೆ, ಎಕ್ಸಾಕ್ಟ್ಲಿ. ಕೆಲವು ಸಲ ಇದು ಕೂಡ ಕಮ್ಮಿ ಅನ್ನಿಸ್ತಾ ಇರುತ್ತೆ. ಒಂದೊಂದು ಪರ್ಪಸ್ಗೆ ಒಂದೊಂದು ಕಾರ್ಗಳು. ಮನೆಯವ್ರು ಓಡಾಡೋಕೆ ಒಂದು ಕಾರು. ಯಾವುದು ಸರ್ ನೀವು ಜಾಸ್ತಿ ಓಡಾಡೋದು ಯಾವುದು? ಇದ್ಯಾರ್ದು ಕಾರು? ಇದು ನಮ್ಮದು EV, ಫ್ಯಾಕ್ಟ್ರಿಗೆ ಹೋಗೋಕ್ಕೆ, ಆಮೇಲೆ ಒಳಗೆ ಓಡಾಡೋಕ್ಕೆ, ಸಿಟಿಲಿ ಓಡಾಡಲಿಕ್ಕೆ ಕಂಫರ್ಟ್ ಇರುತ್ತೆ ಅಂತ ಟಾಟಾದವ್ರದ್ದು ಒಂದು XUV 700 ಫಾರ್ ತುಂಬ ಜನ ಏನಾದ್ರು ಹೊರಟ್ರೆ ಆಫ್ ರೋಡಿಂಗಿಗೆ ಚೆನ್ನಾಗಿರುತ್ತೆ ಅಂತ. ನಾನೊಬ್ಬನೇ ಏನಾದರೂ ಬಿಸ್ನೆಸ್ ಇವೆಂಟ್ಗೆ ಹೋದರೆ ಆಡಿ A4 ಯೂಸ್ ಮಾಡ್ತೀನಿ. ಓ ಆಡಿ, ಓಕೆ ಸರ್. ಆಡ್ಕೊಳ್ಳೋರ್ ಮುಂದೆ ಆಡಿ ತಗೊಳಂಗೆ ಬೆಳಿಬೇಕು ಅಂತಾರಲ್ಲ ಸರ್, ಹಂಗ ಸರ್ ನೀವು ತಗೊಂಡಿದ್ದು? ಎಸ್, ಆ ಥರ. ಬಟ್ ಇಟ್ಸ್ ಅ ಸ್ಟೇಬಲ್. ಅಂದರೆ ಈ ಕಾರ್ಸ್ಗಳು ನಿಮಗೆ ಏನು ಕೊಡುತ್ತೆ? ಕಂಫರ್ಟ್ ಕೊಡುತ್ತೆ. ನಿಮಗೆ ಒಂದು ನಿಮ್ಮ ಆಲೋಚನೆ ಬದಲಾಗ್ತಾ ಹೋಗುತ್ತೆ. ಒಬ್ಬನೇ ಇರ್ತೀನಿ, ತುಂಬ ಲಾಂಗ್ ಡ್ರೈವ್ ಮಾಡಬೇಕಿರುತ್ತೆ, ಆ ಟೈಮಲ್ಲಿ ಈ ಸೆಡಾನ್ಸ್ ಯೂಸ್ ಮಾಡ್ತೀನಿ. ಸೊ ಮನೆಯವರು ಯಾವ ಕಾರ್ಗಳನ್ನೂ ಓಡಿಸಲ್ಲ. ಸೊ ಅವಳಿಗೆ ಆಗಿರ್ತಕ್ಕಂಥ ಒಂದು ಪುಟ್ ಕಾರ್ ಬೇಕಂತ ಹೇಳ್ಬಿಟ್ಟು. ರೆಡ್ ಹಾಟ್ ಆಗಿದೆ, ಸ್ವಲ್ಪ ಮೆರೂನ್ ಹಾಟ್ ಆಗಿ ಕಾಣಿಸ್ತಾ ಇದೆ. ಹಂಗಾರೆ ಲೀಲಾ ಮೇಡಮ್ ಕಾರ್ ಇದು? ಎಸ್, ಅವ್ರ ಕಾರ್ ತಗೊಂಡಿದ್ದಾರೆ. ಮತ್ತೆ ಆ ಕಡೆ 2 ವೀಲರ್ ಎಲ್ಲ ನೋಡ್ತೀವಲ್ಲ, 2 ವೀಲರ್ ಓಡಿಸ್ತೀರಾ ಸರ್ ನೀವು ಇಷ್ಟೊಂದು ಕಾರ್ ಇಟ್ಕೊಂಡು? ತುಂಬಾ ಹಿಂದೆ ಓಡಿಸ್ತಿದ್ವಿ, ಈಗ ಅಪರೂಪ ಮಾರ್ಕೆಟ್ಗೆ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ. ಎಷ್ಟಿದೆ ನೋಡೋಣ ಬನ್ನಿ ಸರ್ 2 ವೀಲರ್? 2 ಇದೆ ಮೇಡಮ್. ಇನ್ನು ಉಳಿದಿದ್ದೆಲ್ಲ ನಮ್ಮ ಹುಡುಗರದ್ದು. ಓ ಇಲ್ಲಿ ಹುಡುಗರೆಲ್ಲ ಇದ್ದಾರಾ? ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ. ಓಕೆ, ಬುಲೆಟ್ ಏನೋ ರಾಯಲ್ ಎನ್ಫೀಲ್ಡ್ ಎಲ್ಲ ಇಟ್ಕೊಂಡಿದ್ದೀರಾ ಸರ್? ಇದೆ, ಅದನ್ನು ಹಿಂದೆ ಓಡಿಸ್ತಾ ಇದ್ವಿ. ಟೈಮ್ ಮರೆಯೋಗಿಲ್ಲ, ನಡೆದು ಬಂದ ದಾರಿನ ಮರೆಯೋಗಿಲ್ಲ ಅನ್ನಂಗೆ ಹಿಂದೆ ಓಡಿಸ್ತಾ ಇದ್ದಿದ್ದು. ಇವಾಗ ಆ ಕಡೆ ಬಂದಿದ್ದು, ಆಡಿಗೆ ಶಿಫ್ಟ್ ಆಗಿದೆ. ಸರ್ ಎಷ್ಟು ಎಕರೆ ಮನೆ ಇದು? ಇದು ಫುಲ್ ಅರ್ಧ ಎಕರೆಲಿ ಇದರದ್ದು ಜಾಗ. ಅರ್ಧ ಎಕರೆ ಪ್ಯಾಲೇಸ್. ಓಕೆ ಸರ್, ಇದೆಲ್ಲ ಪ್ಲಾನ್ ಎಲ್ಲ ನಿಮ್ದೇನಾ? ಹೇಗೆ ಏನು ಸರ್, ಎಷ್ಟು ದೊಡ್ಡ ಮನೆ ಕಟ್ಟಿದ್ದೀರಾ? ಅಂದರೆ ಹಿಂಗೆ ನೋಡಬೇಕು ನಿಮ್ಮ ಥರನೇ, ನಾನು ಹಿಂಗೆ ನೋಡೋಂಗಿಲ್ಲ, ಈಗ ನೋಡಬೇಕು. ಮನೆ ಅಥವಾ ಒಂದು ಶ್ರೀಮಂತಿಕೆ ಹಿಂದೆ ಅಂತ ಬಂದಾಗ ನಮಗೆ ಶ್ರೀಮಂತಿಕೆ ಅಷ್ಟೇ ಕಾಣುತ್ತೆ, ಆದರೆ ಶ್ರೀಮಂತಿಕೆಯಿಂದ ಒಂದೊಳ್ಳೆ ಆರೋಗ್ಯ ಇರುತ್ತೆ. ಒಂದೊಳ್ಳೆ ಆರೋಗ್ಯ ಮನುಷ್ಯನ ವಿಭಿನ್ನವಾಗಿ ಯೋಚನೆ ಮಾಡುತ್ತೆ. ನಿಮಗಿರೋ ಸಾವಿರಾರು ಜನದೊಳಗೆ ನೀವೇನಾದರೂ ತುಂಬ ಸಾಧನೆ ಮಾಡಬೇಕು ಅಂದಾಗ ವಿಶೇಷವಾಗಿ ಆಲೋಚನೆ ಮಾಡಬೇಕು, ವಿಶೇಷವಾದ ಶಕ್ತಿ ಬೇಕು. ಅಂಥ ಒಂದು ಉತ್ಪನ್ನನ ನಾನು ಯಾವಾಗ ಸ್ವಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಜನಕ್ಕೆ ಪರಿಚಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಇದೆಲ್ಲದೂ ಸಾಧ್ಯ ಆಯಿತು. ಅಂದರೆ ಹೆಲ್ತ್ ಕಾನ್ಸೆಪ್ಟ್ ಇಟ್ಕೊಂಡು ಶುರು ಮಾಡಿದ್ದು ನೀವು, ಇಲ್ಲಿವರೆಗೂ ಕರ್ಕೊಬಂತು. ಹೆಲ್ತ್ ಅಂತ ಅಂದರೆ ಎಕ್ಸ್ಕ್ಲೂಸಿವ್ಲಿ ವಾಟ್ ಐ ಥಿಂಕ್. ನನಗೆ ಹೆಂಗೆ ಅನ್ನಿಸ್ತು ಅಂತಂದರೆ, ನಾನು ಏನು ಮಾಡ್ತೀನೋ ಅದು ತುಂಬ ನ್ಯಾಚುರಲ್ ಆಗಿರಬೇಕು. ಅದರ ಮೇಲೆ ಯಾವುದೂ ಪ್ರಶ್ನೆಗಳು ಬರಬಾರ್ದು, ಯಾವುದು ಪ್ರಿಸರ್ವೇಟಿವ್ಸ್ ಇರಬಾರ್ದು. ತುಂಬ ನ್ಯಾಚುರಲ್, ಹಂಗೆ ಭೂಮಿ ತತ್ವಕ್ಕೆ ಹತ್ತಿರ ಆಗಿರೋದನ್ನೇನಾದರೂ ಒಂದು ಹುಡುಕಬೇಕು ಅಂದಾಗ, ಸೊ ನಮ್ಮ ತಾಲೂಕಲ್ಲೇ ನಾವು ತುಂಬ ಬೆಳೀತಾ ಇದ್ವಿ. ಏನು? ತೆಂಗನ್ನು ಬೆಳೀತಾ ಇದ್ವಿ. ಸೊ ಬೆಳೀತಾ ಇದ್ವಿ, ಅದನ್ನು ತುಂಬ, ಅದರ ಬಗ್ಗೆ ಇಡೀ ವಿಶ್ವದಲ್ಲೇ ಒಂದು ಅರಿವಿದ್ರೆ ನಮ್ಮ ರೈತರಿಗೆ ಏನಾಗ್ತಾ ಇತ್ತು, ಒಂದು ಮುಜುಗರ ಆಗ್ತಾ ಇತ್ತು. ಸರ್ ತೆಂಗಿನ ಬಗ್ಗೆ, ನಿಮ್ಮ ಹೆಲ್ತ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ಆದರೆ ನನಗೊಂದು ಡೌಟು, ಏನು ಓದಿರೋ ಸರ್ ನೀವು? ನಂದು MBA ಆಗಿದೆ. MBA ಆಗಿ ಏನಾದ್ರು ಜಾಬ್ ಮಾಡ್ತಾ ಇದ್ರಾ? ಫಾರಿನ್ಗೆ ಹೋಗಿದ್ರಿ ಅಂತ ಕೇಳಿದ್ದೆ, ಎಲ್ಲಿ? 100%. ಸುಮಾರು ಕಡೆ, ಮಲೇಷ್ಯಾದಿಂದ ಸ್ಟಾರ್ಟ್ ಆಯಿತು, ಆಸ್ಟ್ರೇಲಿಯಾ, ತುಂಬ ಕಡೆ ವರ್ಕ್ ಮಾಡಿದ್ವಿ. ಎಷ್ಟು ವರ್ಷ ಸರ್? ಸುಮಾರು 8 ವರ್ಷ ಆಚೆ ಕಡೆ ವರ್ಕ್ ಮಾಡಿದ್ವಿ ಮೇಡಮ್. 8 ವರ್ಷ ಫಾರಿನ್? ಯಾವ್ಯಾವ ಕಂಟ್ರಿ ಸರ್? ಮಲೇಷ್ಯಾ, ಆಸ್ಟ್ರೇಲಿಯಾ, ಅಮೇರಿಕಾ. ಓಕೆ. ದೆನ್ ಅದಾದಮೇಲೆ ಲಾಸ್ಟಲ್ಲಿ ಅಮೇರಿಕಾದಿಂದ ವಾಪಸ್ ಎಷ್ಟು ಪ್ಯಾಕೇಜ್ ಸಿಗ್ತಾ ಇತ್ತು ಸರ್ ನಿಮಗೆ? 46 lakhsವರೆಗೂ ಇತ್ತು ಮೇಡಮ್ ಪರ್ ಆ್ಯನಮ್. ಪರ್ ಆ್ಯನಮ್ 46 lakh ಅಂದರೆ ರಿಸ್ಕ್ ಇಲ್ಲ, ಆರಾಮಾಗಿ, ಅಂದರೆ ಒಂದು ರೀತಿಯಾಗಿ ವೆಲ್ ಸ್ಯಾಲ್ರಿ. ನಾನು ಕೆಲಸ ಬಿಟ್ಟ ಟೈಮಲ್ಲಿ ದಟ್ ಇಸ್ ಅ ವೆರಿ ಬಿಗ್ ಪ್ಯಾಕೇಜ್. ಅದು 2008. ಓಕೆ. ಏನಕ್ಕೆ ಬಿಡಬೇಕು ಅನ್ನಿಸ್ತು ಸರ್? ಫಾರಿನಲ್ಲಿದ್ದರೆ ಎಲ್ಲರೂ ಮನೇಲೆಲ್ಲ ಏನಂತ ಹೇಳ್ತಾರೆ, ನನ್ನ ಮಗ ಫಾರಿನಲ್ಲಿದ್ದಾರೆ, ಕಸಿನ್ಸ್ ಎಲ್ಲ ಫಾರಿನಲ್ಲಿದ್ದಾರೆ, ಫ್ರೆಂಡ್ಸ್ ಎಲ್ಲ, ವಿದೇಶಕ್ಕೆ ಹೋಗಿದ್ದೇನಪ್ಪ ಗುರು ಲಿಂಗಯ್ಯ, ಏನು ಗುರು ಅವ್ನು ಲಕ್ಕಿ ಬದಲಾಗಿದೆ ಇವಾಗ ಅಂತೆಲ್ಲ ಮಾತಾಡ್ತಿದ್ರು. ಬಟ್ ಅಲ್ಲಿಂದ ಇಲ್ಲಿಗೆ ಬಿಟ್ಟು ಬರೋಕ್ಕೆ ಕಾರಣ ಏನು? ಒಬ್ಬನೇ ಮಗ. ಒಬ್ಬನೇ ಮಗ, ಅದರಲ್ಲೂ. ಓಕೆ. ನಿಮಗೆ ಫಸ್ಟ್ ಆಫ್ ಆಲ್ ಫಾರಿನ್ನಲ್ಲೇ ಜಾಬ್ ತಗೋಬೇಕಂತ ಏನು ಅನಿಸ್ತೆ? ಏನಾರು ಕ್ಯಾಂಪಸ್ ಸೆಲೆಕ್ಷನ್? ಕ್ಯಾಂಪಸ್ಸಿಂದ ಆಗಿದ್ದು. ಓಕೆ. ಬಟ್ ಏನನ್ಸುತ್ತೆ, ನನಗೆ ಏನನ್ಸಕ್ಕೆ ಸ್ಟಾರ್ಟ್ ಆಯಿತು, ಒಂದು ಆಲೋಚನೆ ಮನಸ್ಸಿಗೆ ತುಂಬ ಕಾಡೋಕ್ಕೆ ಸ್ಟಾರ್ಟ್ ಆಯಿತು. ನಾವು ಎಷ್ಟೇ ಬುದ್ಧಿವಂತರಾದರೂ ಕೂಡ ಕಂಪನಿಗಳು ಬೆಳೀತಾ ಹೋಗ್ತವೆ ವಿನಃ ಬೇರೆ ಇನ್ನೇ. ನನ್ನ ಬುದ್ಧಿವಂತಿಗೆ ಒಂದು ಕಂಪ್ನಿಗೆ ಅನುಕೂಲ ಆಗುತ್ತೆ.
ನಾನೇನಾದರೂ ಜನಗಳು ಬೆಳೆಸಿದ್ರೆ ಜನಗಳಿಂದ ದೇಶ ಬೆಳೆಯುತ್ತೆ. ಓಕೆ. ಸೊ ಇದು ಯಾವಾಗ ನನಗೆ ಮನವರಿಕೆ ಆಗಕ್ಕೆ ಸ್ಟಾರ್ಟ್ ಮಾಡ್ತೋ, ನನ್ನ ಬುದ್ಧಿವಂತಿಕೆನ ಯಾರು ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರಗತಿಗೆ ಇನ್ವೆಸ್ಟ್ ಮಾಡಬೇಕು ಅಂತೇಳಿ ಐ ಕ್ವಿಟ್ ದಟ್. ಓಕೆ, ಅಲ್ಲಿಂದ ಕ್ವಿಟ್ ಮಾಡಿದ್ರಿ. ಆ ವೇಳೆಗಾಗ್ಲಿ ಮದುವೆ ಆಗಿತ್ತು? ಇಲ್ಲ, ಅಲ್ಲಿಂದ ಬಂದ್ಮೇಲೆ ಮದುವೆ ಆಯಿತು. ಓಕೆ, ಆಗ ಕ್ವಿಟ್ ಮಾಡಿದಾಗ ಮನೆಯವರೆಲ್ಲ ವಾಟ್ ನೆಕ್ಸ್ಟ್ ಅಂತ ಏನು ಕೇಳಲಿಲ್ವಾ ಸರ್? ಒಬ್ಬನೇ ಮಗ ಬೇರೆ. 100% ಕೇಳ್ತಾರೆ. ಯಾರಿಗೂ ಇಂಟ್ರೆಸ್ಟು ಇರಲಿಲ್ಲ ಇವನು ಏನು ಮಾಡ್ತಾನೆ ಎಂತ ಮಾಡ್ತಾನೆ ಅಂತ. ಜಸ್ಟ್ ಸಕ್ಸಸ್ ಆದಮೇಲೆ ಅಷ್ಟೇ ಎಲ್ಲ ಸ್ಟೋರಿಗಳನ್ನ ಹೇಳೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಸಕ್ಸಸ್ಗಿಂತ ಮುಂದಿನ ಸ್ಟೋರಿಗಳು ಯಾವುದೂ ಅಬ್ಸರ್ವ್ ಮಾಡಲ್ಲ. ನಂತರನೇ ಸ್ಟ್ರಗಲ್ ಮಾಡೋ ನೂರಾರು ಜನ ಏನೇನೋ ಮಾಡ್ತಿರ್ತಾರೆ. ಅವ್ರಿಗೆ ಅನಿಸುತ್ತೆ ನಮ್ಮನ್ನು ಗುರುತಿಸ್ಬೇಕು, ಈ ಥರ ಮಾತಾಡಬೇಕು ಅಂತ. ಇಟ್ ಈಸ್ ನಾಟ್ ಎ ಟೈಮ್. ವೆನ್ ಅದು ಯಾವಾಗ ದೊಡ್ಡದಾಗುತ್ತೋ ಅವಾಗ ಎಲ್ಲರೂ ಗುರುತಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿ ಸರ್ ನಿಮ್ದು ಅರಸೀಕೆರೆ ಪ್ರಾಪರ್ ಅಂತ ಹೇಳಿದಾಗ ಯಾವುದಾದ್ರೂ ಒಂದು ಹಳ್ಳಿನ ಅಥವಾ ಸಿಟಿ? ಎಸ್, ಹಳ್ಳಿ, ಉಪ್ಪಾರ ಕಾಳೆನಹಳ್ಳಿ ಅಂತ ಹಳ್ಳಿ. ಓಕೆ. ಸಾಮಾನ್ಯವಾಗಿದ್ದಿದ್ದು ನಾನು. ತುಂಬ ಹಳ್ಳಿ ಹುಡುಗನ ಥರ ಟ್ರ್ಯಾಕ್ಟ್ರಲ್ಲಿ ಬೇಸಾಯ ಮಾಡ್ತಿದ್ದೆ, ತೋಟದಲ್ಲಿ. ಹಾಗಾದ್ರೆ ನೀವು ಬಾರ್ನ್ ಟು ಬೇ ಚಿನ್ನ ಸ್ಪೂನ್ ಅಲ್ಲ, ಹುಟ್ಟಾಗ್ಲೇ ಚಿನ್ನ ಸ್ಪೂನ್ ಉಟ್ಕೊಂಡು ಬೆಳೆದವರಲ್ಲ? ಇಲ್ಲ, ತಂದೆ ತಾಯಿ ತುಂಬ ಶ್ರಮಜೀವಿಗಳು, ತುಂಬ ಮಾದರಿಯಾಗಿ ಬದುಕ್ತವ್ರು ಇಡೀ ತಾಲೂಕಲ್ಲಿ. ಅಂಥವ್ರ ಮಗನಾಗಿ ಹುಟ್ಟಿದಾಗ ನಮಗೇನು ಅನ್ನಿಸ್ತು, ಸೊ ನಾನು ಹಾಗೆ ಇರಬೇಕು. ಅದೇ ಥರ ತುಂಬ ಅವರು ಪ್ರಾಮಾಣಿಕವಾದ ಪ್ರಯತ್ನ ಭೂಮಿಲಿ ಮಾಡ್ತಾಯಿದ್ರು. ಆ ಟೈಮಲ್ಲಿ ಸ್ಟ್ರಗಲ್ ಮಾಡ್ತಕ್ಕಂಥದ್ದು ರೈತ ಅಂತ ಅಂದಾಗ ಏನಾಗುತ್ತೆ, ಜನ ನೋಡೋವಂಥ ರೀತಿನೇ ಬದಲು. ರೈತರ ಹತ್ರ ಏನು ಒಂದು ಈ ಸ್ಟೇಟಸ್ ಅನ್ನೋದನ್ನ ಕಂಪ್ಯಾರಿಸನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಥ ನೋವುಗಳನ್ನ ಎಲ್ಲ ಅನುಭವಿಸಿದವರು ನಾವು ಕೂಡ. ರೈತರ ಮಗ, ಪಕ್ಕಾ ನೀವು ರೈತರ ಮಗ. 100% ಹಸು ಸಾಕಿದ್ವಿ, ಹಾಲು ಕರಿತಾ ಇದ್ವಿ, ಏನೇನಿತ್ತು ಎಲ್ಲ ರೈತಾಪಿ ಕೆಲಸಗಳನ್ನ ಮಾಡಿಕೊಂಡು. ನಿಮಗೆ ಹೆಂಗೆ ಹೇಳ್ಬೇಕು ಅಂತಂದರೆ, ನನ್ನ ಲೈಫ್ ಸ್ಟೋರಿ ಒಂದು ಪುಟ್ಟ ಹಳ್ಳಿಯಿಂದ ಬೇರೆ ಕಡೆಗೆ ಹೋಗಿ ಬಂದು ನನ್ನ ಸ್ವಂತ ಎಂಪೈರ್ನ ಕಟ್ಟಿರೋ ಒಂದು ಸ್ಟೋರಿ ನನಗೆ ಸಿಗ್ತಾ ಹೋಗುತ್ತೆ ನಿಮಗೆ. ಇದು ಗುರು ಸಾಮ್ರಾಜ್ಯ. ಬನ್ನಿ ಗುರು ಸಾಮ್ರಾಜ್ಯ ನೋಡಿ ಗುರು, ನೀವು ಕೂಡ ಒಂದು ಸ್ವಲ್ಪ ಇನ್ಸ್ಪೈರ್ ಆಗ್ತೀರಾ. ಹಾಗಾದ್ರೆ ಸರ್, ಗುರು ಸಾಮ್ರಾಜ್ಯ ಕಟ್ಟೋದಷ್ಟು ಸುಲಭದ ಮಾತಾಗಿರ್ಲಿಲ್ಲ ನಿಮಗೆ ಅಲ್ಲಿಂದ ಬಂದಾಗ? ಅಂದರೆ ದುಡ್ಡು ಸೇವ್ ಮಾಡ್ಕೊಂಡಿದ್ರಾ? ಈಗ ಒಂದೆಂತನೂ ಇಲ್ಲ ಮೇಡಮ್, ಅದೆಲ್ಲ ಬಿಟ್ಬಿಡಿ ನೀವು. ಸೇವಿಂಗ್ಸ್ ಮಾಡ್ಕೊಂತೀನಿ, ನಿಮ್ಮ ಬುದ್ಧಿವಂತಿಕೆ ಎಲ್ಲದೂ ಈ ಪ್ರಪಂಚದಲ್ಲಿ ಉಲ್ಟಾ ಪಲ್ಟಾ ಆಗೋಗುತ್ತೆ. ಸೊ ಒಂದು ಡಿಸೈಡ್ ಅಂತೂ ಮಾಡಿರುತ್ತೆ ಈ ವಿಧಿ ಏನು ಮಾಡಬೇಕು ಅಂತ. ಬಟ್ ಓವರ್ ಆಲ್ ಎಂಥ ಸಂದರ್ಭದಲ್ಲೂ ಕೂಡ ನಾವು ನಮ್ಮತನ ಬಿಡಬಾರ್ದು. ಜನಕ್ಕೆ ನಾನೇನು ಒಳ್ಳೇದು ಮಾಡ್ತೀನಿ ಅನ್ನೋದ್ರ ಮೇಲೆ ನನ್ನ ಬೆಳವಣಿಗೆ ನಿಂತಿರುತ್ತೆ ಅಷ್ಟೇ. ಬೆಳವಣಿಗೆ 2 ಥರ ಇರುತ್ತೆ. ಒಂದು ನನ್ನ ಕಾಲಕ್ಕೂ ಇರಬೇಕು, ನನ್ನ ಮಕ್ಕಳ ಕಾಲಕ್ಕೂ ಇರಬೇಕು, ಒಂದು ಲೆಗೆಸಿ ಸೆಟ್ ಆಗಬೇಕು. ಆ ಥರ ಬೆಳವಣಿಗೆ ಬೇಕು ಅಂದಾಗ ಭಾಳ ವಿಶೇಷವಾಗಿ ನೀನು ಏನು ಸಂಪಾದಿಸೋಕೆ ಹೋಗ್ತಿದೆಯಾ, ಇದರಲ್ಲಿ ನಿನ್ನ ಪ್ರಾಫಿಟ್ ಮಾನಿಟ್ರಿಂಗ್ ಆಗಲ್ಲ, ಅಥವಾ ನಿನ್ನ ಪ್ರಾಫಿಟ್ ಲೆಕ್ಕಕ್ಕೆ ಬರಲ್ಲ. ಜನಗಳ ಪ್ರಾಫಿಟ್ ಲೆಕ್ಕ ಆಗ್ತಾ ಹೋಗುತ್ತೆ. ದೆನ್ ಯು ಇವತ್ತು ಬಲ್ಪ್ ಅಂದರೆ ಎಡಿಸನ್ ಅವ್ರ ಹೆಸರು ಹೇಳ್ತೀವಿ. ಯಾಕೆ? ಪ್ರಾಫಿಟ್ಗೋಸ್ಕರ ಮಾಡಿದ್ದಲ್ಲ ಅವರು. ಜನ ಕತ್ಲಲ್ಲಿದ್ದಾರೆ, ಬೆಳಕು ಕೊಡಬೇಕು. ಈ ಥರ ಒಂದು ಉದ್ಯಮದಲ್ಲಿ ನಾನು ಯೋಚನೆ ಮಾಡಬೇಕು, ನನ್ನ ಜೊತೆ ಸಾವಿರಾರು ಜನನ ಬೆಳೆಸಬೇಕು. ಈ ಕಾನ್ಸೆಪ್ಟ್ ಇಟ್ಕೊಂಡು ಏನು ಮಾಡೋಣ ಅಂತ ಯೋಚನೆ ಮಾಡಿ ಹುಟ್ಟಿದ್ದೆ ಈ ಸ್ವದೇಶಿ ದಿಶಾ ಸಂಸ್ಥೆ. ಓಕೆ, ಹಾಗಾದರೆ ಇಷ್ಟು ಯೋಚನೆ ಮಾಡಿಕೊಂಡು ಕಾನ್ಸೆಪ್ಟ್ ಮಾಡಿಕೊಂಡು ನಿಮ್ಮದನ್ನೆಲ್ಲ ಎಷ್ಟೋ ದಿನ ರಾತ್ರಿ ನಿದ್ದೆ ಮಾಡಿಲ್ಲ, ಎಷ್ಟೋ ದಿನ ರಾತ್ರಿ ಊಟ ಮಾಡಿಲ್ಲ. ನನ್ನ ಸ್ಟೋರಿನ ನೀವೀಗ ಹಾಕ್ತಾ ಇದ್ದೀರಾ, ನನ್ನ ಸ್ಟೋರಿನ ತುಂಬ ಜನ ಕೇಳ್ತಾ ಇದ್ದಾರೆ. ಇವತ್ತು ಕಾರ್ಗಳು ನೋಡ್ತೀರಿ, ಸಕ್ಸಸ್ ನೋಡ್ತೀರಿ, ಎಲ್ಲ ನೋಡ್ತೀರಿ. ನನಗೂ ಅದು ಏನೂ ಇಲ್ಲದೇ ಇದ್ದಾಗ ಅದನ್ನು ನೋಡಿ ಹೊಟ್ಟೆ ಉರಿದಿದ್ದ ದಿನಗಳು ಎಷ್ಟೋ ಇದೆ. ಒಂದು ಬೈಕಲ್ಲಿ ಹೋಗ್ಬೇಕಾದ್ರೆ ಬಿಸಿಲಲ್ಲೆಲ್ಲ ಫುಲ್ ಟ್ಯಾನ್ ಆಗಿ, ಕೈಯೆಲ್ಲ ಒಣಗಿ, ಮಳೆಯಲ್ಲಿ ನೆಂದು, ಪೂರ್ತಿ ಬಟ್ಟೆ ಎಲ್ಲ ಇದಾಗಿ, ಇದೇನಪ್ಪ ನಮ್ಮ ಪರಿಸ್ಥಿತಿ ಇಷ್ಟೊಂದು ಕಷ್ಟನ ಅಂದಾಗ, ಯಾರೋ ಕಾರಲ್ಲಿ ಹೋದಾಗ ಮನಸ್ಸು ಪುಳಕಿತ ಆಗಿದ್ದಂಥದ್ದು ಇದೆ, ಎಲ್ಲ ಇದೆ. ಬಟ್ ಏನೇ ಕಾರಣಕ್ಕೂ ಕೂಡ ನಾನೇನಾದರೂ ಯೂತ್ಸ್ ಇದನ್ನು ನೋಡ್ತಾ ಇದ್ದರೆ ಒಂದು ಹೇಳ್ತೀನಿ, ಡೋಂಟ್ ಟೇಕ್ ದ ಶಾರ್ಟ್ಕಟ್ಸ್. ಶ್ರೀಮಂತಿಕೆಗೆ ಶಾರ್ಟ್ಕಟ್ ಪರಿಹಾರ ಅಂತ ನನಗನ್ಸಲ್ಲ. ಸುಮಾರು 13 ವರ್ಷದಿಂದ ನೀವು ಹೇಳಿದ್ರಿ, ನನ್ನ ಎಜುಕೇಷನ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ನನ್ನ ಬ್ಯಾಕ್ಗ್ರೌಂಡ್, ಫ್ಯಾಮಿಲಿ ಸಪೋರ್ಟ್ಸ್, ಇದೆಲ್ಲ ಒಂದು ಟೈಮಲ್ಲಿ ಝೀರೋ ಆಗಿಬಿಡುತ್ತೆ, ಯಾರೂ ಬರಲ್ಲ. ಆ ಟೈಮಲ್ಲಿ ನಾವೇನು ಮಾಡಿದ್ವಿ, ಏನೇ ಕಾರಣಕ್ಕೂ ಇದನ್ನು ಬಿಡಬಾರ್ದು. ಐ ಹ್ಯಾವ್ ಟು ಥಿಂಕ್ ಏನು ಮಾಡೋಣ. ಸೊ ಆವಾಗ ಈ ಸ್ವದೇಶಿ ದಿಶಾ ಸಂಸ್ಥೆನ ಹುಟ್ಟಾಕ್ಕೊಂಡು ಸ್ಟ್ರಗ್ಲಿಂಗ್ ಮಾಡ್ತಾ ಒಂದೊಂದೇ ಸ್ಟೆಪ್. ಬಟ್ ಏನಾಗುತ್ತೆ, ಒಳ್ಳೆ ಕೆಲಸ ಮಾಡೋಕ್ಕೆ ನಾವು ಹೊರಟಾಗ ತುಂಬ ಒಳ್ಳೊಳ್ಳೆಯವ್ರು ನಿಮ್ಮ ಜೊತೆ ಸೇರ್ಕೋತಾ ಹೋಗ್ತಾರೆ. ಹಂಗೆ ನನ್ನ ಜೊತೆ ತುಂಬ ಒಳ್ಳೆಯವ್ರದ್ದೊಂದು ತಂಡ, ಒಳ್ಳೆ ಮನಸ್ಥಿತಿಯವ್ರ ತಂಡ ಸೇರ್ತಾ ಇವತ್ತು ಇಷ್ಟು ದೊಡ್ಡ ಎಂಪೈರ್ ಆಗಿ ಅದು ಬಿಲ್ಡ್ ಆಗಿದೆ.